ಹಾಯ್ ಫ್ರೆಂಡ್ಸ್, ಮೋಟರಿಸಮ್ ಕಡೆಯಿಂದ ನೀವು ರೀಲ್ಸು ಶಾರ್ಟ್ಸು ಯೂಟ್ಯೂಬಲ್ಲಿ ಏನಾದರೂ ಚಿಕ್ಕ ಚಿಕ್ಕ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಈ ಥರ ಬಂದ್ಬಿಟ್ಟು ಇಂಜಿನ್ನು ಈ ಥರ ಬಿಚ್ಬಿಟ್ಟು ಈ ಥರ ರೊಟೇಟ್ ಮಾಡ್ತಾರೆ. ಏನಕ್ಕಂತ ಯಾವಾಗಾದ್ರೂ ಗೊತ್ತಾ ನಿಮಗೆ? ಅದೇನಕ್ಕಂದ್ರೆ ತೋರಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಈ ತರ ಮಾಡುವಾಗ ಏನಾಗಂದ್ರೆ ಇಂಜಿನ್ ಬಿಚ್ಚಿರುವಾಗ ಇಲ್ಲ ಇಂಜಿನ್ ಏನಾದ್ರು ಮೋಲ್ಡ್ ಆಗಿ ಮಾಡಿರೋ ರೀಬಿಲ್ಟ್ ಏನಾದ್ರು ಮಾಡಿರಾಗ ಈ ತರ ಮಾಡಿದ್ರೆ ಇಲ್ಲಿ ಆಯಿಲ್ ಸಪ್ಲೈ ಆಗುತ್ತೆ. ಅದು ಕಾಣಿಸ್ತೈತಲ್ಲ ಆಯಿಲ್ ಸಪ್ಲೈ, ಇದಲ್ಲಿ ನೋಡ್ರಿ, ಇದಲ್ಲಿ ಬರ್ತಾ ಇದೆ ಬಟ್ ಇದಲ್ಲಿ ಬರ್ತಾ ಇಲ್ಲ, ಸ್ಪ್ರೇ ಆಗ್ತಾ ಇಲ್ಲ. ಸೊ ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತಂದ್ರೆ ಈ ತರ ನಿಮ್ಗೆ ಕೆಳಗಡೆ ರಾಕರ್ ಇರುತ್ತೆ, ಇದು ವಾಲ್ಗೆ ಇದು ಕ್ಯಾಮ್ ಶಾಫ್ಟ್ ಕೆಳಗಡೆ ಒಂದು ರಾಕರ್ ತರ ಇರುತ್ತೆ. ಇದು ಆಯಿಲ್ ಸಪ್ಲೈ ಆಗಿಲ್ಲ ಅಂದ್ರೆ ನಿಮ್ಗೆ ಓಡ್ಸಾ ಬಂದ್ಬಿಟ್ಟು ಮೆಟಲ್ ರಬ್ ಆಗಿ ಈ ತರ ಆಗುತ್ತೆ. ಅದೇ ಆಯಿಲ್ ಎಲ್ಲ ಕರೆಕ್ಟ್ ಆಗಿ ಸಪ್ಲೈ ಆಗ್ತಾ ಇದ್ರೆ ನಿಮ್ಗೆ ಈ ತರ ಇರುತ್ತೆ. ಇದು ಚೆನ್ನಾಗಿರೋದು. ಆಯಿಲ್ ಸಪ್ಲೈ ಆದ್ರೆ ಬಂದ್ಬಿಟ್ಟು ಈ ತರ ಸಾಫ್ಟ್ ಆಗಿ ನೀಟ್ ಆಗಿರುತ್ತೆ, ಸೌಂಡ್ ಇರಲ್ಲ ಇಂಜಿನ್ ಅಲ್ಲಿ. ಅದೇ ನೀವು ಆಯಿಲ್ ಸಪ್ಲೈ ಆಗಿಲ್ಲ ಅಂದ್ರೆ ಬಂದ್ಬಿಟ್ಟು ಈ ತರ ಉಜ್ಜೋಗುತ್ತೆ. ಅದೇ ಈ ಜೊತೆ ಕ್ಯಾಮ್ ಶಾಫ್ಟ್ ಈ ತರ ಇಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ರನ್ ಆಗುವಾಗ ಈ ತರ ಆಯಿಲ್ ಸಪ್ಲೈ ಇಲ್ಲ ಅಂದ್ರೆ ಬಂದ್ಬಿಟ್ಟು ಈ ತರ ಬಂದ್ಬಿಟ್ಟು ಫುಲ್ ಸೋದೋಗ್ಬಿಡುತ್ತೆ. ನೋಡ್ರಿ ಯಾವ ತರ ಸೋದೋಗಿದೆ ಇದು. ಇದರಲ್ಲಿ ಆಯಿಲ್ ಸಪ್ಲೈ ಆಗದಿದ್ರೆ ಇರೋದು. ಈ ತರ ಇದ್ರೆ ನಿಮ್ಗೆ ಫುಲ್ ಇಂಜಿನ್ ಸೌಂಡ್ ಇರುತ್ತೆ, ಆಮೇಲೆ ಇರಿಟೇಷನ್ ಆಗಿರುತ್ತೆ ನಿಮ್ ಗಾಡಿ ಓಡಿಸೋಕೆ. ಸೊ ಅದರಿಂದ ನಿಮ್ಗೆ ಏನಾದ್ರು ಇರಿಟೇಷನ್ ಇಲ್ಲ ಯಾವ್ದಾದ್ರು ಸೌಂಡ್ ಏನಾದ್ರು ಡಿಫ್ರೆಂಟ್ ಆಗಿ ನಿಮ್ಗೆ ನೋಟಿಸ್ ಏನ ಮಾಡಿದ್ರೆ ಯಾವ್ದಾದ್ರು ಫಸ್ಟ್ ಹೋಗಿ ಸರ್ವಿಸ್ ಸೆಂಟರ್ ಅಲ್ಲಿ ಇಲ್ಲಾಂದ್ರೆ ಯಾವ್ದಾದ್ರು ಶಾಪ್ ಅಲ್ಲಿ ಬಂದ್ಬಿಟ್ಟು ಚೆಕ್ ಮಾಡಿಸಿ. ಸೊ ಇದೇ ತರ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ವಿಡಿಯೋಗೆ ಮೋಟರಿಸಮ್ ಪೇಜ್ ನ ಫಾಲೋ ಮಾಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಬೈ.